ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಪಾಪ ಪೊಲೀಸ್ ಇಲಾಖೆ ಅವ್ರು ಹೇಳಿದ್ರು ಸಾರಿ ಆಗೋದಿಲ್ಲ, ಡಿನೈ ಮಾಡಿದ್ರು. ಇಲ್ಲಿ ರಕ್ಷಣೆ ಕೊಡಲು ತುಂಬಾ ಕಷ್ಟ ಇದೆ, ಬಿಕಾಸ್ ರಾತ್ರಿಯೆಲ್ಲ ಪೊಲೀಸರು ವರ್ಕ್ ಮಾಡಿಬಿಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಇನ್ನೊಂದು 2 ದಿನ ಬಿಟ್ಟು ಮಾಡೋ ದಿನ ಸದ್ಯಕ್ಕೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ಕಷ್ಟ. ಈವನ್ ವಿಧಾನಸೌಧದಲ್ಲಿ ಕೂಡ ನೀವು ಫಂಕ್ಷನ್ ಮಾಡಲಿಕ್ಕೆ ಆಗಲಿ, ಮತ್ತೊಂದು ಕಡೆ ಚಿನ್ನಸ್ವಾಮಿಯಲ್ಲಿ ಅಭಿಮಾನಿಗಳನ್ನು ನಿಯಂತ್ರಿಸೋದಾಗ್ಲಿ, ವಿಕ್ಟರಿ ಪರೇಡ್ ಅನ್ನ ಮಾಡುವಂಥದ್ದಾಗ್ಲಿ, ಇದೆಲ್ಲವನ್ನು ಕೂಡ ಡಿನೇ ಮಾಡಿದ್ರು ಪೊಲೀಸರು. ಈಗ ನೋಡಿ, ಅವ್ರು ಡಿನೇ ಮಾಡಿದ್ದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಅವರನ್ನೇ ಸಸ್ಪೆಂಡ್ ಮಾಡಲಾಗಿದೆ. ಬೆಂಗಳೂರಿನ ಕಾಲ್ತುಳಿತ ಕೇಸ್ನಲ್ಲಿ 4 ಜನರ ಬಂಧನ ಆಗಿರುವಂಥದ್ದು. ನಿನ್ನೆ ರಾತ್ರಿ 5 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ 5 ಸಸ್ಪೆಂಡ್ ಮಾಡಿದ್ರು. ಈಗ ತನಿಖೆ ನಡೀತಾ ಇದೆ. ಈ ಕೇಸ್ನಲ್ಲಿ 4 ಜನರನ್ನ ಬಂಧಿಸಿದ್ದಾರೆ. ಸಿಸಿಬಿ ಮತ್ತು ಕಬ್ಬನ್ ಪಾರ್ಕ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ 4 ಬಂಧಿಸಲಾಗಿರುವಂಥದ್ದು. ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸ್ಲೆ ಸೇರಿದಂತೆ 2 ಅರೆಸ್ಟ್ ಮಾಡಲಾಗಿದೆ. ಡಿಎನ್ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ, ಕಿರಣ್ ಅನ್ನ ಬಂಧನ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ 2 ಬಂಧಿಸಿರುವಂಥದ್ದು ಪೊಲೀಸರು. ಕೆಸಿಎ ಕೆಲ ಪದಾಧಿಕಾರಿಗಳ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ರೇಡ್ ಮಾಡಿ ಏನು ಮಾಡ್ತಾರಪ್ಪ? ಅವ್ರ ಮನೆ ಮೇಲೆ ರೇಡ್ ಮಾಡಿ ಏನು ಹಣ ವಶಪಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇರೋದು? ಆ ರೀತಿಯಾಗ ಈ ತನಿಖೆ ಮಾಡಲಾಗ್ತಾ ಇದೆ, ಅಥವಾ ಟಿಕೆಟ್ ಅನ್ನ ವಶಪಡಿಸ್ಕೊಳ್ಳಿಕ್ಕ ಏನಕ್ಕೆ ಹೋಗ್ತಾ ಇದ್ದಾರೆ? ಏನಕ್ಕೆ ರೇಡ್ ಆಗಿದ್ದು ಪದಾಧಿಕಾರಿಗಳ ಮನೆ ಮೇಲೆ? ಇದೊಂದು ರೀತಿಯಾದಂಥ ಪ್ರಶ್ನೆ ಇದೆ. ಯಾವ ಕಾರಣಕ್ಕೆ ರೇಡ್ ಮಾಡಿದ್ರು ಅಂತ. ಈಗ ಆಲ್ರೆಡಿ 4 ಬಂಧಿಸಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನವ್ರನ್ನ ಮತ್ತು ಒಂದ್ ಕಡೆ ಕೆಸಿಎ ಅವ್ರನ್ನ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ 4 ಬಂಧನ ಮಾಡಲಾಗಿದೆ. ಅವ್ರ ಮೇಲೆ ಯಾವ್ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇಲ್ಲಿ 11 ಜನ ಸಾವು, ಕಾಲ್ತುಳಿತ ಪ್ರಕರಣ, ಇದೆಲ್ಲವೂ ಕೂಡ ಹೌದು. ಅವ್ರವ್ರ ಜವಾಬ್ದಾರಿ ಏನಿತ್ತು? ಮತ್ತೊಂದ್ ಕಡೆ ಮನೆ ಮೇಲೆ ರೇಡ್ ಮಾಡಲಾಗಿದೆಯಲ್ಲ, ಏನ್ ಕಾರಣಕ್ಕೆ, ಯಾವ ಕಾರಣಕ್ಕೋಸ್ಕರ ಈ ರೇಡ್ ನಡೆದಿದೆ? ಪೃಥ್ವಿ, ಖಂಡಿತವಾಗ್ಲೂ 11 ಜನ ಕಾಲ್ತುಳಿತ ಪ್ರಕರಣಕ್ಕೆ 4 ಜನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸೇರಿ ಎಲ್ಲರೂ ಕೂಡ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಮೊದಲಿಗೆ ದಯಾನಂದ್ ಪೊಲೀಸ್ ಕಮಿಷನರ್ ಆಗಿರ್ಬೋದು, 2ನೇದು ಡಿಸಿಪಿ ಆಗಿರ್ಬೋದು, 3ನೇದು ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಸಿಪಿ ಬಾಲಕೃಷ್ಣ ಆಗಿರ್ಬೋದು, ಅವ್ರನ್ನೆಲ್ಲರೂ ಕೂಡ ಒಂದು ಕಡೆಗೆ ಅಮಾನತ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಟ್ವಿಟರ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಪೊಲೀಸ್ ಸಪೋರ್ಟಿವ್ ಆಗಿ ಟ್ವೀಟ್ ಅನ್ನ ಮಾಡ್ತಾ ಇರ್ತಕ್ಕಂಥ ನಟಿಗರು ಎಲ್ಲರೂ ಕೂಡ ಸರ್ಕಾರ ವಿರುದ್ಧವಾಗಿಯೇ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ನಿನ್ನೆ ಏನೊಂದು ಮಧ್ಯಾಹ್ನ ಆದ ನಂತರ ಅಂದ್ರೆ ಸುಮೋಟೋ ಕೇಸನ್ನು ದಾಖಲಿಸಿದ್ರು. ಅದಕ್ಕಿಂತ ಮುಂಚೆ ಕೋರ್ಟ್ ನಲ್ಲಿ ವಾದ ವಿವಾದನ ಆಗಿರ್ತಕ್ಕಂಥದ್ದು. ಜೊತೆಗೆ ಜೂನ್ 10ಕ್ಕೆ ಒಂದು ಪ್ರಕರಣ ಕೂಡ ಮತ್ತೆ ವಿಚಾರಣೆಗೆ ಮುಂದೂಡಿಕೆ ಆಗಿರ್ತಕ್ಕಂಥ. ಇದೆಲ್ಲದರ ಬೆಳವಣಿಗೆ ಮಧ್ಯದಲ್ಲೇ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸುಮೋಟೋ ಕೇಸನ್ನು ದಾಖಲಿಸ್ತಾರೆ. ಮೊದಲಿಗೆ UDR ಪ್ರಕರಣವನ್ನು ದಾಖಲಿಸಿದಂತ ಪೊಲೀಸರು ತದನಂತರ 3 ಗಂಟೆ ಮೇಲೆ ಒಂದು FIR ಅನ್ನು ದಾಖಲಿಸಿ ಅರೆಸ್ಟ್ ಮಾಡಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನಿನ್ನೆ ರಾತ್ರಿ ಅಂದ್ರೆ ಸುಮಾರು 7 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ 4 ಜನರನ್ನ ಬಂಧಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ RCBಯ ಮ್ಯಾನೇಜ್ಮೆಂಟ್ ಸೇರಿದಂತ ಓರ್ವ ಹಾಗೂ 3 ಜನ DNA ಸಿಬ್ಬಂದಿಗಳು ಅನ್ನೋದು ಕೂಡ ಮ್ಯಾನೇಜ್ಮೆಂಟ್ ನವರು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಿಖಿಲ್ ಆಗಿರ್ಬೋದು, ಮ್ಯಾಥ್ಯೂ ಆಗಿರ್ಬೋದು, ಮತ್ತೊಬ್ಬ ಸುನಿಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ RCB ಮ್ಯಾನೇಜ್ಮೆಂಟ್ ಅವರು ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈವರೆಗೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಒಂದು ಠಾಣೆಯನ್ನು ವಹಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಇವತ್ತು ಬೆಳಗಿನ ಜಾವ ಸುಮಾರು 10:30ರಿಂದ 11 ಗಂಟೆಗೆ ಮೊದಲ ಬಾರಿಗೆ ನೂತನ ಆಯುಕ್ತರಾಗಿ ನೇಮಕಗೊಂಡಂತ ಸೀಮಂತ್ ಕುಮಾರ್ ಸಿಂಗ್ ಏನಿದ್ದಾರೆ ಅವರು ಇಲ್ಲಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಈ 4 ಜನ ಏನು ಹೇಳಿಕೆಗಳನ್ನ ನೀಡಿದ್ದಾರೆ ಅಥವಾ ದಾಖಲೆಗಳನ್ನು ಕೊಡ್ತಾರೆ ಅದೆಲ್ಲವೂ ಕೂಡ ಕಮಿಷನರ್ಗೆ ಒಪ್ಪಿಸಲಾಗುತ್ತಕ್ಕಂಥ. ಯಾಕೆಂತ ಹೇಳಿದ್ರೆ ನಿನ್ನೆ ಏನೊಂದು DC ಮಾತಾಡಿದ್ರು, ಜಿಲ್ಲಾಧಿಕಾರಿ ಮಾತಾಡಿದ್ರು, ಅವರು ಕೆಲವು ನೋಟಿಸ್ ಅನ್ನ ಕಮಿಷನರ್ಗೂ ಹಾಗೂ ಕೆಲವು ವ್ಯಕ್ತಿಗಳಿಗೆ ನೀಡಿದ್ರು. ಆ ನೋಟಿಸಿನ ಹೇಳಿಕೆಗಳನ್ನ ಕಮಿಷನರ್ ಆದಂತ ಈಗ ಏನು ವಹಿಸಿಕೊಂಡಿರ್ತಕ್ಕಂಥದ್ದು ಸೀಮಂತ್ ಕುಮಾರ್ ಸಿಂಗ್ ಆ ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗೆ ಕೊಡಬೇಕು. ಇದರ ನಿಟ್ಟಿನಲ್ಲೇ ಈ ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 4 ಜನ ಏನು ನಿನ್ನೆ ಬಂಧಿಸಿದ್ರು ಅವರೆಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಹೇಳೋದಾದ್ರೆ ಇವತ್ತು ಬೆಳಗಿನ ಜಾವ ಸುಮಾರು 8ರಿಂದ 9 ಗಂಟೆಗೆ ಪ್ರತಿಯೊಬ್ಬರ ಮಾಹಿತಿಗಳನ್ನ ಕಲೆ ಆಗ್ತಾ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಆ ಗೇಟ್ ಸುಮಾರು 21 ಗೇಟ್ ಸ್ಟೇಡಿಯಂ ಅಲ್ಲಿ ಇದ್ದು ಯಾಕೆ ತಡವಾಗಿ ತಳ್ಳಿದ್ರಿ? ಮತ್ತೆ RCB ಪೋಸ್ಟ್ ಅನ್ನ ಬೆಳಗಿನ ಜಾವ ಸುಮಾರು 7 ಗಂಟೆಗೆ ನಿನ್ನೆ ಎಲ್ಲ ಮೊನ್ನೆ ಬೆಳಗಿನ ಜಾವ 7 ಗಂಟೆಗೆ ಪೋಸ್ಟ್ ಮಾಡಿದರೆ ಯಾರ ಪರ್ಮಿಷನ್ ಮೇಲೆ ಬೇಸಿಸ್ ನಲ್ಲಿ ಪೋಸ್ಟ್ ಮಾಡಿದ್ರೆ ಎಲ್ಲ ರೀತಿಯನ್ನು ಕೂಡ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಒಂದು ಕಡೆ ವಿಚಾರಣೆ ಆದ್ರೆ ಮತ್ತೊಂದು ಕಮಿಷನರ್ ಚೇಂಜ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜನರಿಗೆ ಸಾಕಷ್ಟು ಒಂದು ಅಸಮಾಧಾನ ಕಡಿದ. ಬಟ್ ಎಲ್ಲರೂ ಕೂಡ ಆಶಿಸ್ತಾ ಇರ್ತಕ್ಕಂಥದ್ದೇ ನಿಮ್ಮ ಒಂದು ಬೇಳೆಯನ್ನು ಬಯಸ್ಕೊಳ್ಳೋಕೆ ಕಮಿಷನರ್ ಹಾಗೂ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರೆ ಸರ್ಕಾರ ವಿರುದ್ಧ ಯಾರು ತಲೆದಂಡ ಆಗುತ್ತೆ, ಸರ್ಕಾರಕ್ಕೆ ಯಾರು ತಲೆದಂಡ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಸದ್ಯಕ್ಕೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.